ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾ ಹಾಕೋ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ರೀ. ನಾನು ಹಸಿ ಕಡ್ಲಿಕಾಳು ತೊಗೊಂಡೇನಿ ರೀ. ನೀವು ಹಸಿ ಕಡ್ಲಿಕಾಳು ಇಲ್ಲಪ್ಪ ಏನು ಮಾಡೋದು ಅಂದ್ರೆ ಒಣ ಕಡ್ಲಿಕಾಳು ಇರ್ತಾವಲ್ಲ ರೀ, ಅವು ರಾತ್ರಿ ನೀರಾಗ ನೆನೆಸಿಟ್ಟು ಬೆಳಗ್ಗೆ ರುಬ್ಕೋಬೋದು ರೀ. ಈಗ ನಾನು 1 ಕಪ್ನಷ್ಟು ಹಸಿ ಕಡ್ಲಿಕಾಳು ತೊಗೊಂಡಿನಿ ನೋಡ್ರಿ. ಈಗ ಹಸಿ ಕಡ್ಲಿಕಾಳು ಸೀಸನ್ ಮುಗ್ಯಾಕೆ ಬಂದೈತಿ ರೀ. ನನ್ನ ಹತ್ರ ಇತ್ತಂತೆ ನಾ ಮಾಡಾಕತ್ತಿದ್ದೆ, ನಿಮಗೂ ತೋರಿಸಿದ್ರೆ ಆಯ್ತತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ ರೀ. ಇದನ್ನ ಹೆಂಗೆ ಮಾಡ್ತಾನೋ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ರೀ. ಈ ಥರ ಇರ್ತಾವೆ ನೋಡ್ರಿ ಹಸಿ ಕಡ್ಲಿಕಾಳು. ಇವು ಸೀಸನಲ್ಲಿ ಮಾತ್ರ ಸಿಗ್ತಾವ್ರಿ. ಹಾಗಾಗಿ ನೀವು ನಾರ್ಮಲ್ ಕಡ್ಲಿಕಾಳನ್ನೇ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ರುಬ್ಕೊಂಡು ಮಾಡ್ಕೊಬೋದು ರೀ. ಈಗ ಇದು ನುಣ್ಣಗೆ ರುಬ್ಕೊಂಬರ್ತೀನಿ ರೀ. ಈಗ ಇದಕ್ಕೊಂದು 4 ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಶುಂಠಿ ಹಾಕೋತೀನಿ ರೀ, ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ, ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಇದು ಮುಚ್ಚಳ ಮುಚ್ಚಿ ಸ್ವಲ್ಪ ಸಣ್ಣ ಆಗೋವರೆಗೆ ರುಬ್ಕೋತೀನಿ ರೀ. ಈಗ ಇದಕ್ಕೆ 1 ಕಪ್ ಮೊಸರು ಹಾಕೋತೀನಿ ರೀ. ಇದು ನುಣ್ಣಗೆ ರುಬ್ಕೋತೀನಿ ರೀ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ನೀವು ಬೆಳಗಿನ ನಾಷ್ಟಕ್ಕೆ ಸುಮಾರು ನಮ್ನಿ ರೆಸಿಪಿಗಳು ಮಾಡಿರ್ತೀರಿ. ಈ ಥರ ಕಾಳಿದ್ದು ಅಂದ್ರೆ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ರೀ ನಾಷ್ಟ ರೆಸಿಪಿ. ಈಗ ಇದು ರುಬ್ಕೊಂಬಂದಿನಲ್ರಿ, ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ. ನಾನು ನಿಮ್ಗೆ ಮುಂಚೆನೇ ಹೇಳೀನಿ ರೀ, ಹಸಿ ಕಡ್ಲಿಕಾಳನ್ನ ತೊಗೊಂಡೀನಿ. ನಿಮ್ಗೆ ಹಸಿ ಕಡ್ಲಿಕಾಳು ಇಲ್ಲ ಅಂದ್ರೆ ಒಣ ಕಡ್ಲಿಕಾಳು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಕೊಂಡು ಮಾಡ್ಕೋಬೋದು ರೀ. ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಹಾಕೋತೀನಿ ನೋಡ್ರಿ. ಇದು ಒಳ್ಳೆ ಹೆಲ್ದಿ ರೆಸಿಪಿ ರೀ. ಬೆಳಗಿನ ನಾಷ್ಟಕ್ಕೆ ಬೇಗನೆ ಮಾಡ್ಕೊಂಬಿಡೋರು, ಮಸ್ತಾಗಿರ್ತೈತೆ ರೀ. ಈಗ ಇದಕ್ಕೆ ನಾನು 1/4 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತನೆ ಮಿಕ್ಸ್ ಮಾಡಿ ಇದು ನೆನೆಯಾಕೆ ಇಡ್ತೀನಿ ರೀ. ಒಂದು 5 ರಿಂದ 10 ನಿಮಿಷ ನೆನಿಲ್ರಿ. ನಾವು ಕಾಳು ರುಬ್ಬಾಗೆ ನೀರು ಹಾಕೊಂಡಿಲ್ರಿ. ಈಗ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕೋಬೇಕಾಗ್ತೈತೆ ರೀ. ಬರೀ ಮೊಸರು ಹಾಕಿ ರುಬ್ಕೊಂಬಂದಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊತೀನಿ ನೋಡಿರಿ. ಯಾಕಂದ್ರೆ ರವೆ ಹಾಕಿರ್ತೀವಲ್ಲ, ಸ್ವಲ್ಪ ನೀರು ಬೇಕಾಗುತ್ತೆ ರೀ ಇದಕ್ಕೆ. ಇದೆಲ್ಲ ಚಲೋ ಹೊತ್ತನೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೆನೆಯಾಕೆ ಬಿಡ್ತೀನಿ ರೀ. ಈಗ ಇದು ಹಿಟ್ಟು ರೆಡಿ ಆಗೈತೆ ರೀ. ಇದಕ್ಕೆ ರವೆ ಹಾಕಿರ್ತೀವಲ್ಲ, ಇದು ಸ್ವಲ್ಪ ನೆನಿಬೇಕು ರೀ. ಒಂದು 5 ನಿಮಿಷ ನೆನಿಲಿ. ಇನ್ನು ಗಟ್ಟಿ ಆಯ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ನಾನು ಸುಮಾರು ನಮ್ಮನೆ ಬೆಳಗಿನ ನಾಷ್ಟ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ನಿಮಗೆ ಯಾರೇ ಬೇರೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ಇದೆಲ್ಲ ಚಲೋ ಹೊತ್ತನೆ ಮಿಕ್ಸ್ ಆಗೈತಿ. ಈಗ ನೆನಿಲ್ರಿ. ಅಷ್ಟೊತ್ತಿಗೆ ನಾವೊಂದು ಇದ್ರ ಕಾಂಬಿನೇಷನ್ಗೆ ಚಟ್ನಿ ಮಾಡ್ಕೊಳ್ಳೋಣ ರೀ. ನೀವು ಹಂಗಾದ್ರೂ ತಿನ್ಬೋದು, ಯಾಕಂದ್ರೆ ಇವಾಗೆಲ್ಲ ಖಾರ ಉಪ್ಪು ಎಲ್ಲ ಹಾಕಿರ್ತೀವಿ. ಹಂಗಾದ್ರೂ ತಿನ್ಬೋದು, ಇಲ್ಲ ಚಟ್ನಿ ಹಚ್ಕೊಂಡಾದ್ರೂ ತಿನ್ಬೋದು ರೀ. ಈಗ ನಾನು ಹಿಟ್ಟು ರೆಡಿ ಮಾಡಿ ಹಿಟ್ಟು ನೆನೆ ಹಾಕ್ಬಿಟ್ಟಿನಿ ರೀ. ಈಗ ಅದೇ ಜಾರ್ನಾಗ ನಾನು ಒಂದು ಚಟ್ನಿ ಮಾಡ್ಕೋತೀನಿ ರೀ. ಈಗ ಒಂದು ಸ್ವಲ್ಪ ಶೇಂಗಾದ ಕಾಳು ಹಾಕೋತೀನಿ. ಇವು ಹುರಿದಿ ಶೇಂಗಾದ ಕಾಳು ಅದಾವ್ರಿ. ಒಂದು ಸ್ವಲ್ಪ ಪುಟಾಣಿ ಹಾಕೋತೀನಿ ನೋಡಿರಿ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. 1-2 ಹಸಿ ಮೆಣಸಿನ್ಕಾಯಿ ಹಾಕೋತೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇದು ಮುಚ್ಚಳ ಮುಚ್ಚಿ ಇದನ್ನು ನುಣ್ಣಗೆ ರುಬ್ಕೋತೀನಿ ನೋಡಿರಿ. ಈಗ ಒಂದು ಸ್ವಲ್ಪ ಸಣ್ಣ ಆಗೈತೆ ರೀ. ಇದಕ್ಕೆ ನೀರು ಹಾಕಿ ರುಬ್ಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ನೀರು ಹಾಕ್ಕೊಡ್ರಿ. ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳಗಬೇಕು ನೋಡಿಕೊಂಡು ನೀರು ಹಾಕೋಬೇಕಾಗ್ತೈತೆ ರೀ. ನಾನು ಈ ರೀತಿ ರುಬ್ಕೊಂಡಿನಿ ನೋಡಿರಿ ಚಟ್ನಿ. ನಿಮ್ಗೆ ಇನ್ನೂ ತೆಳ್ಳಗಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಡ್ರಿ. ಇಲ್ಲ ಇಷ್ಟೇ ಸಾಕಪ್ಪ ಅನ್ನೋದಾದ್ರೆ ಇಷ್ಟೇ ಗಟ್ಟಿಗೆ ಇಟ್ಕೊಡ್ರಿ. ಈಗ ನಾನು ಹಿಟ್ಟು ಕಲಸಿ ಹಿಟ್ಟು ನೆನೆ ಹಾಕ್ಬಿಟ್ಟಿದ್ದಾರೆ. ಹಿಟ್ಟು ರೆಡಿ ಐತಿ. ಈಗ ಇದಕ್ಕೆ ಚಟ್ನಿ ರುಬ್ಕೊಂಬಂದಿನಿ ರೀ. ಚಟ್ನಿನೂ ರೆಡಿ ಐತಿ. ಈಗ ದೋಸೆ ಹಾಕ್ಕೊಳ್ಳೋಣ ರೀ. ಈಗ ನಾನು ದೋಸೆ ಹಾಕ್ಕೊಳಕ್ಕೆ ಹಂಚಿಡ್ತೀನಿ ನೋಡಿರಿ. ಇದು ಹಂಚ ಕಾಯಿಲ್ರಿ. ಹಂಚು ಕಾಯ್ದ ನಂತರ ದೋಸೆ ಹಾಕ್ಕೊಳ್ಳೋಣ ರೀ. ಈಗ ಅಲ್ಲಿ ಹಂಚು ಕಾಯಕ್ಕಿಟ್ಟಿವಲ್ಲ ರೀ. ಹಂಚು ಕಾಯಿ ಅಷ್ಟೊತ್ತಿಗೆ ಹಿಟ್ಟು ನೋಡ್ಕೊಳ್ಳೋಮ್ರಿ. ಇದನ್ನ ನೆನೆಯಾಕೆ ಇಟ್ಟಿದ್ನಲ್ಲ ರೀ. ರವೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ಬೋದು ಅಂತ ಹೇಳಿದ್ನೆಲ್ಲ, ಸ್ವಲ್ಪ ಗಟ್ಟಿ ಆಗೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ಇದು ದೋಸೆ ಹಿಟ್ಟಿನ ಹದ ಇರಬೇಕು ರೀ. ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು, ತೀರಾ ಅಷ್ಟು ತಳಗೂ ಇರಬಾರ್ದು. ಈಗ ಹಂಚು ಕಾಯ್ದೈತೆ ರೀ. ನಾ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕೋಬೋದು. ನಿಮ್ಗೆ ಯಾವ ಸೈಜಲ್ಲಿ ದೋಸೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಹಾಕೋರಿ. ಇವು ತುಂಬ ಮೆತ್ತಗೆ ಬರ್ತಾವೆ ರೀ. ಕ್ರಿಸ್ಪಿಯಾಗಿ ಬರೋಲ್ಲ, ಮೆತ್ತಗೆ ಬರ್ತಾವೆ. ಆದಷ್ಟು ಚಿಕ್ಕ ಚಿಕ್ಕದು ಹಾಕ್ಕೊಂಡ್ರೆ ಒಳ್ಳೇದು ರೀ. ನಾನು ಈ ಸೈಜಲ್ಲಿ ಹಾಕ್ಕೊಳಕತ್ತೀನಿ ನೋಡಿರಿ. ತೀರಾ ಅಷ್ಟು ದೊಡ್ಡದು ಅಲ್ಲ, ತೀರಾ ಅಷ್ಟು ಚಿಕ್ಕದು ಅಲ್ಲ. ನಾರ್ಮಲಾಗಿ ನಾವು ಉತ್ತಪ್ಪ ಮಾಡೋಕೆ ಹಾಕೋತೀವಲ್ಲ ರೀ, ಆ ರೀತಿ ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು.
ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ. ಈಗ ನಾ ಹಸಿ ಕಡಲೆಕಾಳು ಮಾಡೀನಿ. ನೀವು ಒಣ ಕಡಲೆಕಾಳು ಮಾಡ್ಕೋಬೋದು ಅಂತ ಹೇಳಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಮಾಡ್ಕೋಬೋದು ರೀ. ಈ ಕಡಲೆಕಾಳು ಸೀಸನ್ ಮುಗಿದಿರ್ಬೋದು, ನೆಕ್ಸ್ಟ್ ಇಯರ್ ಬರ್ತೈತಲ್ರಿ, ನೀವು ಅವಾಗೂ ಮಾಡ್ಕೋಬೋದು ರೀ ಈ ರೀತಿ. ಇದು ಹಸಿ ಕಡಲೆಕಾಳು ಅಂದರೆ ಈಗ ಇದು ನಾನು ತಿರುಗಿಸಿ ಹಾಕ್ಕೋತೀನಿ ನೋಡಿರಿ. ವಾವ್, ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ. ಇದು ಯಾರು ಬೇಕಾದ್ರೂ ತಿನ್ಬೋದು ರೀ. ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕ್ಬೋದು, ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ರೀ. ಇದು 2 ಸೈಡು ಬೇಯಿಸ್ಕೋಬೇಕಾಗ್ತೈತೆ ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಇದು ತುಂಬ ಕ್ರಿಸ್ಪಿಯಾಗಿ ಬರಲ್ಲ ರೀ, ಸಾಫ್ಟಾಗಿ ಬರ್ತೈತೆ ರೀ. ಯಾಕಂದ್ರೆ ಹಸಿ ಕಡ್ಲೆಕಾಳು ಇರ್ತಾವಲ್ಲ, ಹಾಗಾಗಿ ನಾವು ರವೆ ಸ್ವಲ್ಪ ಹಾಕ್ಕೊಂಡಿರ್ತೀವಿ ನೋಡಿರಿ. 2 ಸೈಡು ಚಲೋ ಹೊತ್ತಿಗೆ ಬೇಯಿಸ್ಕೊಂಡ್ರೆ ಇದು ದಿಢೀರ್ ದೋಸೆ ರೆಡಿ ಆಯ್ತು ರೀ. ಈಗ ಇದು ಬೆಂದೈತ್ರಿ, ನಾ ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾನು ದೋಸೆ ಮಾಡ್ಕೊಂಡಿನಲ್ರಿ, ಇವು ಸರ್ವ್ ಮಾಡ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡೇನಿ ನೋಡಿರಿ. ನಾನು ಒಂದು 3-4 ಮಾಡ್ಕೊಂಡೀನಿ ರೀ. ಈ ರೀತಿ ರೆಡಿ ಆಗ್ಯಾವ ನೋಡಿರಿ ದೋಸೆ. ಇವು ದೋಸೆ ಎಷ್ಟು ಸಾಫ್ಟಾಗಿರ್ತಾವಂದ್ರೆ ಬಾಯಾಗಿಟ್ರೆ ಕರಗಿ ಬಿಡ್ತಾವ್ರೆ, ಅಷ್ಟು ಮಸ್ತಾಗಿ ಆಗಿರ್ತಾವ್ರೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾನು ಚಟ್ನಿ ಮಾಡ್ಕೊಂಡಿದ್ನಲ್ರಿ, ಚಟ್ನಿ ಸರ್ವ್ ಮಾಡಿದೆ ನೋಡಿರಿ. ನೀವು ಹಾಗೆ ಆದರೂ ತಿನ್ಬೋದು, ಇದ್ರಾಗೆಲ್ಲ ಖಾರ ಉಪ್ಪು ಹಾಕಿರ್ತೀವಿ, ಹಾಗೆ ಆದರೂ ತಿನ್ಬೋದು. ಇಲ್ಲ ಚಟ್ನಿ ಜೊತೆಗೆ ಆದರೂ ತಿಂತೀನಿ ಅಂದ್ರೆ ಈ ರೀತಿ ಯಾವ್ದಾದ್ರು ಚಟ್ನಿ ಮಾಡ್ಕೊಂಡು ತಿನ್ಬೋದು ರೀ. ನಾನು ನಿಮ್ಗೆ ದೋಸೆನೂ ಮಾಡೋದು ತೋರಿಸಿನಿ, ಚಟ್ನಿನೂ ಮಾಡೋದು ತೋರಿಸಿನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನಾನು ಶೇಂಗಾ ಚಟ್ನಿ ಮಾಡ್ಕೊಂಡೇನಿ ರೀ. ನೀವು ಬೇಕಾದ್ರೆ ಹಸಿ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಕಡ್ಲೆಕಾಳು ದೋಸೆ ಮಾಡೋದನ್ನು. ಈ ಕಡ್ಲೆಕಾಳು ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.